ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಒಂದು ಅಧ್ಯಾಯದಲ್ಲಿ ಬರುವಂತಹ ಆ ಒಂದು ಅಭ್ಯಾಸ 3.2ರಲ್ಲಿ ಆದೇಶ ವಿಧಾನದ ಪ್ರಶ್ನೆಗಳನ್ನು ಈಗಾಗಲೇ ಬಿಡಿಸಲಾಗಿತ್ತು. ನಂತರ 2ನೇ ಪ್ರಶ್ನೆ 3ನೇ ಪ್ರಶ್ನೆಯಲ್ಲಿ 3 ಪ್ರಶ್ನೆಗಳು 1 2 3 ವರ್ಡ್ಸ್ ಪ್ರಾಬ್ಲಮ್ಗಳನ್ನು ಕೂಡ ಬಿಡಿಸಲಾಗಿತ್ತು. ಈಗ 3.2 ಅಭ್ಯಾಸದಲ್ಲಿ 3ನೇ ಪ್ರಶ್ನೆಯಲ್ಲಿ 4ನೇ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯೋಣ. ಆ ಪ್ರಶ್ನೆಯನ್ನ ನಾನು ಒಂದು ಬಾರಿ ಓದಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ನಗರದಲ್ಲಿ ಟ್ಯಾಕ್ಸಿ ಬಾಡಿಗೆ 2 ಭಾಗಗಳಿಂದ ಕೂಡಿದೆ. ಮೊದಲನೇದು ನಿಗದಿತ ಬಾಡಿಗೆ ಮತ್ತು ಎರಡನೇದು ಚಲಿಸಿದ ದೂರಕ್ಕೆ ಅನುಗುಣವಾಗಿ ಬಾಡಿಗೆ. ಇವೆರಡನ್ನ ಸೇರಿಸಿ ಒಟ್ಟು ಬಾಡಿಗೆ ಎನ್ನುತ್ತೇವೆ ಅಂತ. ಅಂದ್ರೆ ನಾವು ಯಾವುದೇ ಒಂದು ಟ್ಯಾಕ್ಸಿಯನ್ನ ಕಟ್ಟಬೇಕಾಗಿತ್ತು, ಫಸ್ಟ್ ನಿಗದಿತ ಬಾಡಿಗೆ ಅಂದ್ರೆ ಫಿಕ್ಸ್, ಅಂದ್ರೆ 200 100 ಫಿಕ್ಸ್. ನಂತರ 1 ಕಿಲೋಮೀಟರ್ಗೆ ಅನುಗುಣವಾಗಿ ಪ್ರತಿ ಕಿಲೋಮೀಟರ್ಗೆ ಅನುಗುಣವಾಗಿ ಮತ್ತೊಂದು ಏನಾಗಿರ್ತದೆ, ಆ ಚಲಿಸಿದ ದೂರಕ್ಕೆ ಅನುಗುಣವಾದಂತ ಮತ್ತೊಂದು ಬೆಲೆಯನ್ನ ನಿಗದಿಪಡಿಸಿರ್ತಾರೆ. ಹಾಗಾಗಿ ಆ ನಿಗದಿತ ಬೆಲೆ ಮತ್ತು ಚಲಿಸಿದ ದೂರಕ್ಕೆ ಪ್ರತಿ ಕಿಲೋಮೀಟರ್ಗೆ ಚಲಿಸಿದ ದೂರಕ್ಕೆ ಅನುಗುಣವಾದಂತ ಬೆಲೆ ಅವೆರಡನ್ನ ಒಟ್ಟಾಗಿ ಕೂಡಿ ನಾವೇನಂತ ಕರಿತೀವಿ, ಅದನ್ನ ಬಾಡಿಗೆ ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ನಮಗೆ ಏನಿದೆ ಅಂತಂದ್ರೆ ಇವೆರಡನ್ನ ಸೇರಿಸಿ ಒಟ್ಟು ಬಾಡಿಗೆ ಎನ್ನುತ್ತೇವೆ. ಒಟ್ಟು ಬಾಡಿಗೆಯು 10 ಕಿಲೋಮೀಟರ್ ಪ್ರಯಾಣಕ್ಕೆ 105 ರೂಪಾಯಿ, 15 ಕಿಲೋಮೀಟರ್ ಪ್ರಯಾಣಕ್ಕೆ 155 ರೂಪಾಯಿ. ಆದರೆ ಪ್ರತಿ ನಿಗದಿತ ಬಾಡಿಗೆ ಮತ್ತು ಪ್ರತಿ ಕಿಲೋಮೀಟರ್ ಪ್ರಯಾಣಕ್ಕೆ ಬಾಡಿಗೆ ದರಗಳನ್ನು ಕಂಡುಹಿಡ್ರಿ. ಒಬ್ಬ ವ್ಯಕ್ತಿಯು 25 ಕಿಲೋಮೀಟರ್ ದೂರವನ್ನು ಪ್ರಯಾಣಿಸಿದರೆ ನೀಡಬೇಕಾಗದ ಒಟ್ಟು ಬಾಡಿಗೆಯನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಹಾಗಾಗಿ ಆ ಪ್ರಶ್ನೆಗೆ ನಾವು ಪರಿಹಾರವನ್ನ ಕಂಡುಹಿಡಿಯೋಣ. ಮೊದಲನೇದು ಪ್ರಶ್ನೆಗೆ ಪರಿಹಾರ ಯಾವ ಪ್ರಶ್ನೆ? 3ನೇ ಪ್ರಶ್ನೆಯಲ್ಲಿ ಅಭ್ಯಾಸ 3.2ರಲ್ಲಿ 3ನೇ ಪ್ರಶ್ನೆಯಲ್ಲಿ 4ನೇ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿತಾ ಇದ್ದೀವಿ. ಫಸ್ಟ್ ಈಗ ನಿಗದಿತ ಶುಲ್ಕ ಫಿಕ್ಸ್. ಇದು ನಿಗದಿತ ಶುಲ್ಕ ಏನಾಗಿರ್ಲಿ, ಎಕ್ಸ್ ರೂಪಾಯಿ ಆಗಿರಲಿ. ಅದೇ ಪ್ರತಿ ಕಿಲೋಮೀಟರ್ಗೆ ಮುಂದೆ ಹೇಳಿದ್ದಾರೆ ನಿಗದಿತ ಬಾಡಿಗೆ ಅಥವಾ ನಿಗದಿತ ಶುಲ್ಕ, ಅಥವಾ ಇದನ್ನ ನಿಗದಿತ ಬಾಡಿಗೆ ಅನ್ಕೊಡ್ರಿ. ಬೇಕಾದ್ರೆ ಪುಸ್ತಕದಲ್ಲಿ ಬಾಡಿಗೆ ಅನ್ಕೊಟ್ರೆ ನಿಗದಿತ ಬಾಡಿಗೆ ಎಕ್ಸ್ ರೂಪಾಯಿ, ಚಲಿಸಿದ ದೂರಕ್ಕೆ ಅನುಗುಣವಾದ ಬಾಡಿಗೆ. ನೆಕ್ಸ್ಟ್ ಚಲಿಸಿದ ದೂರಕ್ಕೆ ಅನುಗುಣವಾದ ಬಾಡಿಗೆ. ಇದನ್ನ ನಾವು ಹೇಗೆ ಬರಿತೀವಿ ಅಂತಂದ್ರೆ ಪ್ರತಿ ಕಿಲೋಮೀಟರ್ಗೆ 1 ಕಿಲೋಮೀಟರ್ಗೆ ಬಾಡಿಗೆ ಅಂತ ಅರ್ಥ. ಇದು ಪ್ರತಿ ಕಿಲೋಮೀಟರ್ಗೆ ಬರ್ತಕ್ಕಂತ ಬಾಡಿಗೆ ಏನಾಗಿರ್ಲಿ, y ರೂಪಾಯಿ ಆಗಿರಲಿ. ನಮಗೊಂದು ಫಿಕ್ಸ್ ವ್ಯಾಲ್ಯೂ ಅನ್ನುವಂಥದ್ದು ಇರುತ್ತೆ. ಯಾವುದೇ ಒಂದು ನಾವು ಬಾಡಿಗೆಯನ್ನು ಕಟ್ಟಬೇಕಾಗಿತ್ತು ಅಂದ್ರೆ ಮೊದಲು ಒಂದು ಫಿಕ್ಸ್ ವ್ಯಾಲ್ಯೂ ಅನ್ನ ಹೇಳಿ ಮತ್ತೆ ಪ್ರತಿ ಕಿಲೋಮೀಟರ್ಗೆ ಇಂತಿಷ್ಟು ದುಡ್ಡು ಅಂತ ಹೇಳಿರ್ತಾರೆ. ಹಾಗಾಗಿ ನಿಗದಿತ ಬಾಡಿಗೆ ಎಕ್ಸ್ ರೂಪಾಯಿ, ಚಲಿಸಿದ ದೂರಕ್ಕೆ ಅನುಗುಣವಾದ ಬಾಡಿಗೆ ಅಂದ್ರೆ ಪ್ರತಿ ಕಿಲೋಮೀಟರ್ಗೆ ಬಾಡಿಗೆ ಎಷ್ಟು, y ರೂಪಾಯಿಯನ್ನ ಆಗಿರಲಿ ಅನ್ನುವಂಥದ್ದು. ಈಗ ನಮಗ ಪ್ರಶ್ನೆ ಇರುವಂತದ್ದು ಏನಿದೆ ಅಂತಂದ್ರೆ ಇವೆರಡನ್ನ ಸೇರಿಸಿ ಒಟ್ಟಾಗಿ ಬಾಡಿಗೆ ಅಂತ ಕರಿತೀವಿ. ಒಟ್ಟು ಬಾಡಿಗೆ ಅಂದ್ರೆ ನಿಗದಿತ ಬಾಡಿಗೆ ಮತ್ತು ಚಲಿಸಿದ ದೂರಕ್ಕೆ ಅನುಗುಣವಾದ ಬಾಡಿಗೆ ಎರಡನ್ನ ಸೇರಿಸಿ ಬಾಡಿಗೆ ಅಂತ ಕರಿತೀವಿ. ಒಟ್ಟು ಬಾಡಿಗೆ ಎಷ್ಟಿದೆ, 10 ಕಿಲೋಮೀಟರ್ ಪ್ರಯಾಣಕ್ಕೆ 100 ರೂಪಾಯಿ. ಅಂದ್ರೆ 10 ಕಿಲೋಮೀಟರ್ ಪ್ರಯಾಣವನ್ನ ಮಾಡಿದರೆ ಇದಕ್ಕೆ ಎಷ್ಟು ಬಾಡಿಗೆ ಇದೆ ಅಂದ್ರೆ 105 ರೂಪಾಯಿ ಅಂತದ. ಇದ್ರಾಗ ಯಾವ್ಯಾವ್ದು ಬರ್ತದ ಅಂದ್ರ ನಿಗದಿತ ಬಾಡಿಗೆ ಒಂದು ಬರ್ತದ, ಚಲಿಸಿದ ದೂರಕ್ಕೆ ಅನುಗುಣವಾದ ಬಾಡಿಗೆ. ಇವೆರಡನ್ನ ಟೋಟಲ್ ಆಗಿ ಕೂಡಿಸಿದಾಗ ಒಟ್ಟು ಎಷ್ಟು ರೂಪಾಯಿ ಆಗ್ಲಿಕ್ಕತ್ತದ, 105 ರೂಪಾಯಿ. ಒಟ್ಟು ಬಾಡಿಗೆ 10 ಕಿಲೋಮೀಟರ್ ಪ್ರಯಾಣಕ್ಕೆ 105 ರೂಪಾಯಿ. ಈಗ ಅದನ್ನ ಸಮೀಕರಣ ರೂಪದಲ್ಲಿ ಬರೀಬೇಕು. 105 ರೂಪಾಯಿ, ಈ 105 ರೂಪಾಯಿ ಅನ್ನೋದು ಯಾವುದು ಅಂದ್ರೆ ನಿಗದಿತ ಬಾಡಿಗೆ ಫಿಕ್ಸ್ ಇರ್ತದ, ಪ್ಲಸ್ 1 ಕಿಲೋಮೀಟರ್ಗೆ y ರೂಪಾಯಿ, 2 ಕಿಲೋಮೀಟರ್ ಹೋದ್ರೆ 2y, 3 ಕಿಲೋಮೀಟರ್ ಅಂದ್ರೆ ಈ ರೀತಿಯಾಗಿ ಬೆಲೆಯನ್ನ ಏನಾಗ್ತದ, ಹೆಚ್ಚಾಗ್ತದ. 5 ಕಿಲೋಮೀಟರ್ ಹೋದ್ರೆ 5 × y ಇಸ್ ಈಕ್ವಲ್ ಟು ಟೋಟಲ್ ಎಷ್ಟು ಹೇಳಿದ್ರೆ 105. ಹಾಗಾದ್ರೆ ಇಲ್ಲಿ ಎಷ್ಟು ಕಿಲೋಮೀಟರ್ ಹೋಗಿದ್ದಾರೆ ಅಂದ್ರೆ 10 ಕಿಲೋಮೀಟರ್ ಹೋಗಿದ್ದಾರೆ. 10 ಕಿಲೋಮೀಟರ್ ಹೋಗಿದ್ದಾರೆ. ಆ 10 ಕಿಲೋಮೀಟರ್ ಪ್ರಯಾಣಕ್ಕೆ ಎಷ್ಟಾಗ್ತಾ ಇದೆ, 105. ಇದನ್ನು ಸಮೀಕರಣ ರೂಪದಲ್ಲಿ ಬರೆದಾಗ ದೇರ್ಫೋರ್ ನಿಗದಿತ ಬಾಡಿಗೆ ಪ್ಲಸ್ ಇದು ಚಲಿಸಿದ ದೂರಕ್ಕೆ ಅನುಗುಣವಾದ ಬಾಡಿಗೆ. ಎಷ್ಟು ಕಿಲೋಮೀಟರ್ ಹೋಗ್ಯಾರ, 10 ಕಿಲೋಮೀಟರ್ ಹೋಗ್ಯಾರ, ಅದಕ್ಕೆ 10 × y. 1 ಕಿಲೋಮೀಟರ್ಗೆ
ಸಪೋಸ್ y ರೂಪಾಯಿ ಆದ್ರೆ 2 ಕಿಲೋಮೀಟರ್ಗೆ 2y ರೂಪಾಯಿ, 3 ಕಿಲೋಮೀಟರ್ಗೆ 3y, 10 ಕಿಲೋಮೀಟರ್ಗೆ 10y. ಇವೆರಡನ್ನ ಸೇರಿಸಿ ಒಟ್ಟು ಬಾಡಿಗೆ ಎಷ್ಟು ಅಂತ ಹೇಳಿದ್ರೆ 105 ಅಂತ ಹೇಳಿದ್ರೆ ಇದಕ್ಕೆ ಸಮೀಕರಣ 1 ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ಮುಂದೆ ಏನ್ ಹೇಳ್ಯಾರ, ಮತ್ತೆ ಅದೇ ನಿಗದಿತ ಬಾಡಿಗೆ ಮತ್ತು ಚಲಿಸಿದ ದೂರಕ್ಕೆ ಅನುಗುಣವಾದಂತ ಬಾಡಿಗೆ. ಇಲ್ಲಿ ಏನಾಗಿದೆ, ಎರಡನೇ ಸಮಯದಲ್ಲಿ ಇಲ್ಲಿ ಹೋಗಿರ್ತಕ್ಕಂಥ ದೂರ 15 ಕಿಲೋಮೀಟರ್ ಹೋಗಿದ್ದಾರೆ. 15 ಕಿಲೋಮೀಟರ್ ಹೋದಾಗ ಅಲ್ಲಿರುವಂತಹ ಬಾಡಿಗೆ ಎಷ್ಟಾಗಿದೆ ಅಂದ್ರೆ 155 ರೂಪಾಯಿ. ಹಾಗಾದ್ರೆ ಮತ್ತೆ ಇದನ್ನ ಸಮೀಕರಣ ರೂಪದಲ್ಲಿ ಬರೆದಾಗ ಎಕ್ಸ್ ಪ್ಲಸ್ 15y ಎಷ್ಟು 155. ಇದಕ್ಕೆ ಸಮೀಕರಣ 2. ಸಿಂಪಲ್ ಆಗಿದೆ. ಇದು ನಿಗದಿತ ಫಿಕ್ಸ್ ವ್ಯಾಲ್ಯೂ. ಇದು ಪ್ರತಿ ಕಿಲೋಮೀಟರ್ಗೆ y ರೂಪಾಯಿ ಆದ್ರೆ 10 ಕಿಲೋಮೀಟರ್ಗೆ 10y ರೂಪಾಯಿ. ಇವೆರಡನ್ನ ಕೂಡಿ ಇವೆರಡನ್ನ ಸೇರಿಸಿ ನಾವು ಬಾಡಿಗೆ ಅಂತ ಕರಿತೀವಿ. ಹಾಗಾಗಿ ಒಟ್ಟು ಬಾಡಿಗೆ ಎಷ್ಟು 110 ಕಿಲೋಮೀಟರ್ ದೂರವನ್ನ ಚಲಿಸಿದಾಗ 105 ಕಿಲೋಮೀಟರ್ ಅಂದ್ರೆ ಇದಕ್ಕೆ ಫಿಕ್ಸ್ ವ್ಯಾಲ್ಯೂ, ನಿಗದಿತ ಬಾಡಿಗೆನ ಕಂಪಲ್ಸರಿ ಕೊಡ್ಲೇಬೇಕು. ನೆಕ್ಸ್ಟ್ ಎರಡನೇ ಸಮೀಕರಣದಲ್ಲಿ ಮತ್ತೆ ನಿಗದಿತ ಬಾಡಿಗೆ ಫಿಕ್ಸ್ ಇರುತ್ತೆ. 1 ಕಿಲೋಮೀಟರ್ಗೆ y ರೂಪಾಯಿ ಆದ್ರೆ 15 ಕಿಲೋಮೀಟರ್ಗೆ 15y ರೂಪಾಯಿ. ನಿಗದಿತ ಬಾಡಿಗೆ ಮತ್ತು ಚಲಿಸಿದ ದೂರಕ್ಕೆ ಅನುಗುಣವಾದಂತಹ ಬಾಡಿಗೆನ ಒಟ್ಟು ಬಾಡಿಗೆ ಅಂತ ಕರಿತೀವಿ. ಅವೆರಡನ್ನ ಸೇರಿಸಿ 15 ಕಿಲೋಮೀಟರ್ ಹೋದಾಗ ಎಷ್ಟು ದುಡ್ಡನ್ನು ಕೊಡಲಾಗಿದೆ 155 ಅನ್ನುವಂಥದ್ದು. ಈಗ ನಮಗೆ ಎರಡು ಸಮೀಕರಣಗಳನ್ನ ಬಂದವ. ಇವುಗಳಲ್ಲಿ ಯಾವ್ದಾದ್ರು ಒಂದು ಸಮೀಕರಣವನ್ನ x ಅಥವಾ y ಮಾಡಬೇಕು. ಈಗ ನಾ ಕಂಟಿನ್ಯೂ ಅದೇ ಸಮೀಕರಣವನ್ನು ಮಾಡ್ತೀನಿ. ಸಮೀಕರಣ 2ರಿಂದ ನಾವು ಈಗ ಸಹಗುಣಕ 1 ಇದ್ದಿದ್ದು ತಗೊಳ್ಬೇಕು, ಈಜಿ ಆಗುತ್ತೆ. ಸಹಗುಣಕ 1ಕ್ಕಿಂತ ಹೆಚ್ಚು ತೆಗೆದುಕೊಂಡಾಗ ಅದು ಆ ಕಡೆ ಬಲಭಾಗದಲ್ಲಿ ಛೇದದಲ್ಲಿ ಬರುತ್ತೆ. ಹಾಗಾಗಿ ಇದನ್ನ x ಅಂತ ಮಾಡ್ಕೊಳ್ಳೋಣ. 155 ಪ್ಲಸ್ 15 ಬಲಭಾಗದಲ್ಲಿ ಒಯ್ದಾಗ -15y ಇದು 3. ಎರಡನೇ ಸಮೀಕರಣವನ್ನ ತೆಗೆದುಕೊಂಡು ಮೂರನೇ ಸಮೀಕರಣ ಮಾಡಿ ಅಂದ್ರೆ ಈ ಮೂರನೇ ಸಮೀಕರಣವನ್ನು ಒಯ್ದು ನಾವು ಒಂದನೇ ಸಮೀಕರಣದಲ್ಲಿ ಆದೇಶಿಸಬೇಕು. ಇಲ್ಲಿ ಅಭ್ಯಾಸದಲ್ಲಿ ಇದು ಆದೇಶ ವಿಧಾನದಿಂದ ಬಿಡಿಸಿ ಅಂತ ಹೇಳಿದ್ದಾರೆ. ನಾವು ಇನ್ನೂ ಒಂದು ವಿಧ ಇದೆ, ವರ್ಜಿಸುವ ವಿಧಾನದಿಂದ ಕೂಡ ಬಿಡಿಸಬಹುದು. ಪ್ರಶ್ನೆಯಲ್ಲಿ ನಾವು ಇದೇ ವಿಧದಿಂದ ಬಿಡಿಸಿ ಅಂತ ಏನು ಕೊಡೋದಿಲ್ಲ ಸಾಮಾನ್ಯವಾಗಿ. ಆದ್ರೆ ನಾವು ಆದೇಶ ಆದ್ರೂ ಬಿಡಿಸಬಹುದು, ಈ ವರ್ಡ್ಸ್ ಪ್ರಾಬ್ಲಮ್ ಗಳನ್ನ ಆದೇಶ ಆದ್ರೂ ಬಿಡಿಸಬಹುದು, ವರ್ಜಿಸುವ ವಿಧಾನ ಆದ್ರೂ ಬಿಡಿಸಬಹುದು. ಬಟ್ ಪರೀಕ್ಷೆಯಲ್ಲಿ ಆದೇಶ ವಿಧಾನದಿಂದ ಬಿಡಿಸಿ ಅಂದ್ರೆ ಆದೇಶ ವಿಧಾನನೇ ಉಪಯೋಗಿಸಬೇಕು, ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂದ್ರೆ ವರ್ಜಿಸುವ ವಿಧಾನದಿಂದನೇ ಬಿಡಿಸಬೇಕು. ಏನೂ ಹೇಳಿಲ್ಲ ಅಂತಂದಾಗ ನಾವು ವರ್ಜಿಸುವ ಅಥವಾ ಆದೇಶ ಯಾವುದಾದ್ರೂ ಒಂದು ವಿಧದಿಂದ ಬಿಡಿಸಬಹುದು. ಈಗ x 155 ಮೈನಸ್ 15y ಅನ್ನು ಯಾವ ಸಮೀಕರಣ, ಸಮೀಕರಣ 1ರಲ್ಲಿ ಆದೇಶಿಸಿ. ಇದನ್ನು ಒಯ್ದು ಸಮೀಕರಣ 1ರಲ್ಲಿ ನಾವು ಆದೇಶವನ್ನ ಮಾಡಬೇಕು. x ಬೆಲೆ ಸಮೀಕರಣ 1 ಎಲ್ಲಿದೆ, ಇಲ್ಲಿದೆ. ಇಲ್ಲಿ x ಅಂದ್ರೆ ಎಷ್ಟು 155 ಮೈನಸ್ 15y, ನೆಕ್ಸ್ಟ್ ಪ್ಲಸ್ ಇದೆ ಪ್ಲಸ್ 10y, ನೆಕ್ಸ್ಟ್ = 105. ಈಗ ಸಜಾತಿಯ ಪದಗಳು ಇವೆರಡು ಸಜಾತಿ ಇವೆ. ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ. 15y ನಲ್ಲಿ 10y ಕಳೆದಾಗ 5y, ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ. ಮೈನಸ್ = 105 ಪ್ಲಸ್ 150 ಬಲಭಾಗದಲ್ಲಿ ಒಯ್ದಾಗ -155 ಅನ್ನುವಂಥದ್ದು. ಈಗ ಈ -5y ಅನ್ನ ಇನ್ನೊಂದ್ಸಲ ಇದನ್ನ ಕಳೆಯೋಣ. -5y ಮತ್ತೆ ಒಂದು ಧನ ಒಂದು ಋಣ ಪೂರ್ಣಾಂಕ ಬಂದಿದೆ, ಮತ್ತೆ ಇದನ್ನ ಕಳಿಬೇಕು. 155ರಲ್ಲಿ 105 ಕಳೆದಾಗ ಎಷ್ಟು ಬರುತ್ತೆ 50 ಬರುತ್ತೆ. ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ, ಮೈನಸ್. ನೆಕ್ಸ್ಟ್ ಈ ಕಡೆ ಬಲಭಾಗದಲ್ಲಿ ಮತ್ತೆ ಅದನ್ನ ಪರಿಹಾರವನ್ನ ಮುಂದುವರಿಸ್ತಾ ಇದ್ದೀನಿ. ಈಗ y ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, ಆ ಕಡೆ ಈ ಕಡೆ. y ಎಷ್ಟಿದೆ 50. ಈ 5 ಇಂಟು y ಇರುವುದರಿಂದ 5 ಆ ಕಡೆ ಹೋದಾಗ ಛೇದ ಹೋಯ್ತು. ಹಾಗಾಗಿ 5 ಒಂದ್ಲೆ 5, 5 10 50 ಅಂದ್ರೆ ಇಲ್ಲಿ ನಮಗೆ ಮುಂದ್ಗಡೆ ಬರಿತಾ ಇದ್ದೀವಿ ನೋಡ್ರಿ. y ಎಷ್ಟಾಯ್ತು ಆನ್ಸರು 10 ಅನ್ನುವಂಥದ್ದು. ಅಂದ್ರೆ ಪ್ರತಿ ಕಿಲೋಮೀಟರ್ಗೆ 10 ರೂಪಾಯಿ ಅಂತ ಅರ್ಥ. y ಅಂದ್ರೆ ಏನಿಲ್ಲಿ ಚಲಿಸಿದ ದೂರಕ್ಕೆ ಅನುಗುಣವಾದ ಬಾಡಿಗೆ. ಅಂದ್ರೆ ಪ್ರತಿ ಕಿಲೋಮೀಟರ್ಗೆ ಬಾಡಿಗೆ ಎಷ್ಟು y ಅಂತ ತೆಗೆದುಕೊಂಡಿದೆ. y ಅಂದ್ರೆ ಎಷ್ಟು 10 ರೂಪಾಯಿ. 1 ಕಿಲೋಮೀಟರ್ ಹೋದ್ರೆ 10 ರೂಪಾಯಿ ಅಂತ. ಈಗ y 10 ಅನ್ನ ಆದೇಶಿಸಿ y 10 ಅನ್ನು ಸಮೀಕರಣ 3ರಲ್ಲಿ, ಯಾಕಂದ್ರೆ ಸಮೀಕರಣ 3 ಡೈರೆಕ್ಟ್ x ಅದ, y ಬೆಲೆ ಆದೇಶಿಸಿದ್ರೆ 10 ನಮಗೆ x ಬೆಲೆನ ಬರುತ್ತೆ. y 10 ಅನ್ನು ಸಮೀಕರಣ 3ರಲ್ಲಿ ಮತ್ತೆ ಅದನ್ನ ಆದೇಶಿಸಿದಾಗ ನಮಗೆ ಮತ್ತೆ x ಬೆಲೆ ಬರುತ್ತೆ. x 155 ಮೈನಸ್ 15 ಇಂಟು 15 ಇಂಟು y ಅಂದ್ರೆ ಎಷ್ಟು 10. 155
ಮೈನಸ್ 15 ಇಂಟು 10 ಅಂದ್ರೆ 150. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬಂತು ಕಳೆದಾಗ 5 ಅನ್ನುವಂತ ಅಂದ್ರೆ ನಿಗದಿತ ಬಾಡಿಗೆ ಎಷ್ಟೇ ಹೋಗ್ಲಿ ಅವ್ರು ಎಷ್ಟೇ ಕಿಲೋಮೀಟರ್ ಹೋಗ್ಲಿ ಫಿಕ್ಸ್ 5 ರೂಪಾಯಿ ಅಂತ. ಹಾಗಾಗಿ ನಮಗೆ ಉತ್ತರವನ್ನ ಬರೀಬೇಕೀಗ. ನಿಗದಿತ ಬಾಡಿಗೆ ಎಷ್ಟು ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು 5 ರೂಪಾಯಿ ಪ್ರತಿ ಒಂದು. ಯಾವುದೇ ಒಂದು ಟ್ಯಾಕ್ಸಿಯನ್ನ ಕಟ್ಟಿದಾಗ ಬಾಡಿಗೆಯನ್ನ ಕಟ್ಟಿದಾಗ ನಿಗದಿತ ಬಾಡಿಗೆ ಅಥವಾ ನಿಗದಿತ ಶುಲ್ಕ ಅಂತ ಇರುತ್ತೆ. ಆ ಫಿಕ್ಸ್ ವ್ಯಾಲ್ಯೂ ಎಷ್ಟದ 5 ರೂಪಾಯಿ. ಕಿಲೋಮೀಟರ್ ಎಷ್ಟು ಹೋಗ್ತೀರಿ ಅದರ ಆಧಾರದ ಮೇಲೆ ಮತ್ತೆ ಚಲಿಸಿದ ದೂರಕ್ಕೆ ಅನುಗುಣವಾದ ಬಾಡಿಗೆ. ಇದನ್ನ ಚಲಿಸಿದ ದೂರಕ್ಕೆ ಅನುಗುಣವಾದ ಬಾಡಿಗೆ ಅಥವಾ 1 ಕಿಲೋಮೀಟರ್ಗೆ ಬಾಡಿಗೆ ಅಂತ ಬರ್ಕೊಡ್ಬೇಕಾದ್ರೆ ಪ್ರತಿ ಕಿಲೋಮೀಟರ್ಗೆ ಬಾಡಿಗೆ ಏನಿತ್ತು y ಅಂತ ತೆಗೆದುಕೊಂಡಿವಿ. y ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ 10 ಏನಂತಕ್ಕಂಥದ್ದು ರೂಪಾಯಿ. ಕಾರಣ ಇದು ಬೆಲೆ ಇದೆ ಬಾಡಿಗೆ ಇದೆ. ಇಷ್ಟು ನಮಗೆ ಆ ಒಂದು ಪ್ರಶ್ನೆಗೆ ಪರಿಹಾರ ಅನ್ನೋದು. ಇದು ಅಲ್ಲದೇನೆ ಇನ್ನೊಂದು ಕೇಳಿದ್ದಾರೆ. 25 ಕಿಲೋಮೀಟರ್ ದೂರವನ್ನ ಹೋದಾಗ ಮುಂದಿನ ಪ್ರಶ್ನೆ ಏನಿದೆ ಇದೇ ಪ್ರಶ್ನೆಯಲ್ಲಿ 25 ಕಿಲೋಮೀಟರ್ ದೂರವನ್ನ ಪ್ರಯಾಣಿಸಿದರೆ ನೀಡಬೇಕಾದ ಒಟ್ಟು ಬಾಡಿಗೆ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಎಷ್ಟು ದೂರ ಹೋದಾಗ 25 ಕಿಲೋಮೀಟರ್ ದೂರವನ್ನ ಹೋದಾಗ ಈಗ 25 ನಿಗದಿತ ಶುಲ್ಕ ಎಕ್ಸ್ ಇದೆ. 25 ಕಿಲೋಮೀಟರ್ ಅನ್ನ ಹೋದಾಗ ಅದನ್ನ 25 ಇಂಟು y ಅಂತ ಕರಿತೀವಿ. ಇಸ್ ಈಕ್ವಲ್ ಟು ಎಷ್ಟು ಬಾಡಿಗೆ ಕೊಡಬೇಕು. 25 ಕಿಲೋಮೀಟರ್ ಚಲಿಸಿದಾಗ ಅಥವಾ 25 ಕಿಲೋಮೀಟರ್ ದೂರವನ್ನ ನಾವು ಹೋದಾಗ ಕೊಡಬೇಕಾದ ಬಾಡಿಗೆ ಎಷ್ಟು. ಎಕ್ಸ್ ಅಂದ್ರೆ 5 ಪ್ಲಸ್ 25 ಇಂಟು y ಅಂದ್ರೆ ಎಷ್ಟು 10. y ಅಂದ್ರೆ 10. 5 ಪ್ಲಸ್ 25 ಇಂಟು 10 ಅಂದ್ರೆ 250 ಪ್ಲಸ್ 250 ಪ್ಲಸ್ 5 ಕೂಡಿಸಿದಾಗ 255. 25 ಕಿಲೋಮೀಟರ್ ದೂರವನ್ನು ಚಲಿಸಿದಾಗ ಕೊಡಬೇಕಾದ ಒಟ್ಟು ಬಾಡಿಗೆ ಅಂತ ಇದ್ರೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಎಷ್ಟು ದುಡ್ಡಾಯ್ತು 255 ರೂಪಾಯಿ ಅನ್ನುವಂತಹ ಉತ್ತರ. ಇದೇ ಪ್ರಶ್ನೆಯಲ್ಲಿ ನಮಗೆ 2 ಅಂಶಗಳನ್ನ ಕೇಳಿದ್ದಾರೆ. ಒಂದು ನಿಗದಿತ ಬಾಡಿಗೆ ಎಷ್ಟು ಮತ್ತು ಪ್ರತಿ ಕಿಲೋಮೀಟರ್ಗೆ ಎಷ್ಟು ಬಾಡಿಗೆ ಆಗುತ್ತೆ ಮತ್ತು 25 ಕಿಲೋಮೀಟರ್ ದೂರವನ್ನ ಹೋದಾಗ ಮೇಲ್ಗಡೆ ಬೇಕಾದ್ರೆ 25 ಕಿಲೋಮೀಟರ್ ದೂರವನ್ನ ಚಲಿಸಿದಾಗ ಕೊಡಬೇಕಾದ ಒಟ್ಟು ಬಾಡಿಗೆ ಎಷ್ಟು ಅಂದ್ರೆ ಇದನ್ನ ಸಮೀಕರಣದಲ್ಲಿ ಬರೆದಾಗ ನಿಗದಿತ ಶುಲ್ಕ ಪ್ಲಸ್ ಇದು ಪ್ರತಿ ಕಿಲೋಮೀಟರ್ಗೆ ಕೊಡುವಂತ ಬಾಡಿಗೆ ಅಂದ್ರೆ y ಕಿಲೋಮೀಟರ್. 1 ಕಿಲೋಮೀಟರ್ಗೆ y ಆದರೆ y ರೂಪಾಯಿ ಆದ್ರೆ ಎಷ್ಟು ಕಿಲೋಮೀಟರ್ ಹೋಗಿದ್ದಾರೆ 25 y ಅಂದ್ರೆ 25 ಇಂಟು y. ಬೆಲೆಗಳನ್ನ ಆದೇಶಿಸಿದಾಗ ಬಂದಿರತಕ್ಕಂಥ ಉತ್ತರ 255 ಅನ್ನುವಂತಹ ಉತ್ತರ. ಇದು 3 ಪಾಯಿಂಟ್ ಅಭ್ಯಾಸದಲ್ಲಿ ಬರ್ತಕ್ಕಂಥ ಆದೇಶ ವಿಧಾನ 3.2 ನಲ್ಲಿ ಬರ್ತಕ್ಕಂಥ ಆದೇಶ ವಿಧಾನದಲ್ಲಿ 3ನೇದಲ್ಲಿ ಬರ್ತಕ್ಕಂಥ ಪ್ರಶ್ನೆಗೆ ಪರಿಹಾರವನ್ನು ಕಂಡಿದೆ. ಈಗ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ಈಗ ಅದೇ 3.2 ಪ್ರಶ್ನೆಯಲ್ಲಿ 3.2 ಅಭ್ಯಾಸದ 3ನೇ ಪ್ರಶ್ನೆಯಲ್ಲಿ 5ನೇ ಪ್ರಶ್ನೆಗೆ ನಾವು ಪರಿಹಾರವನ್ನ ಕಂಡುಹಿಡಿಬೇಕಾಗಿದೆ. ಪ್ರಶ್ನೆಯನ್ನ ಒಂದು ಬಾರಿ ಓದ್ತಾ ಇದ್ದೀನಿ ನೋಡಿ. ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳೆರಡಕ್ಕೂ 2 ಸೇರಿಸಿದರೆ ಒಂದು ಭಿನ್ನರಾಶಿಯ ಅಂಶ ಮತ್ತು ಛೇದಗಳಿಗೆ 2 ಸೇರಿಸಿದರೆ ಆ ಭಿನ್ನರಾಶಿಯು 9/11 ಅನ್ನ ಆಗುತ್ತೆ. ಅದೇ ಅಂಶ ಮತ್ತು ಛೇದಗಳೆರಡಕ್ಕೂ 3 ಸೇರಿಸಿದಾಗ ಅದು 5/6 ಆಗುತ್ತದೆ. ಹಾಗಾದ್ರೆ ಆ ಭಿನ್ನರಾಶಿ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಒಂದು ಭಿನ್ನರಾಶಿಯನ್ನು ತೆಗೆದುಕೊಂಡು ಆ ಭಿನ್ನರಾಶಿಗೆ 2 ಸೇರಿಸಿದಾಗ ಬರ್ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಭಿನ್ನರಾಶಿ ಅಂಶ ಮತ್ತು ಛೇದಕ್ಕೆ 3 ಸೇರಿಸಿದಾಗ ಬರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಭಿನ್ನರಾಶಿ ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ಆ ಭಿನ್ನರಾಶಿಯನ್ನು ನಾವೀಗ ಕಂಡುಹಿಡಿಬೇಕಾಗಿದೆ. ಹಾಗಾಗಿ ಆ ಭಿನ್ನರಾಶಿಯನ್ನ ಕಂಡುಹಿಡಿಯೋಣ. ಈಗ ಇದಕ್ಕೆ ಪರಿಹಾರ ಆ ಭಿನ್ನರಾಶಿ ಯಾವುದಾಗಿರ್ಲಿ ಆ ಭಿನ್ನರಾಶಿ x/y ಆಗಿರಲಿ. ಬೇಕಾದ್ರೆ ಇದರಲ್ಲಿ ಮೊದಲ ಅಂಶ x ಛೇದ y ಆಗಿರಲಿ ಮತ್ತು ಆ ಭಿನ್ನರಾಶಿ x/y ಆಗಿರಲಿ. ಈಗ ನಮ್ಮ ಪ್ರಶ್ನೆಯ ಪ್ರಕಾರ ಮೊದಲನೇ ಪ್ರಶ್ನೆ, ಆ ಭಿನ್ನರಾಶಿಗೆ ಈ ಭಿನ್ನರಾಶಿಗೆ ಅಂಶ ಮತ್ತು ಛೇದಕ್ಕೆ ಎಷ್ಟು ಕೂಡ್ಸ ಅಂತ ಹೇಳಿದ್ದಾರೆ. ಅಂಶ ಮತ್ತು ಛೇದಕ್ಕೆ 2 ಸೇರಿಸಿದಾಗ ಆ ಭಿನ್ನರಾಶಿ ಎಷ್ಟಾಗ್ತಾ ಇದೆ ಅಂತ 9/11 ಆಗುತ್ತೆ ಅಂತ.
ಆ ಒಂದು ಭಿನ್ನ ರಾಶಿ ಇದೆ, ಆ ಭಿನ್ನ ರಾಶಿಯ ಅಂಶಕ್ಕೆ 2 ಮತ್ತು ಛೇದಕ್ಕೆ 2 ಸೇರಿಸಿದಾಗ ಅದು ಯಾವುದಕ್ಕೆ ಸಮನಾಗಿರುತ್ತೆ? 9/11. ಇದನ್ನು ಬಿಡಿಸಿ ಸಮೀಕರಣದಲ್ಲಿ ಏಕಕಾಲಿಕ ರೇಖಾತ್ಮಕ ಸಮೀಕರಣದಲ್ಲಿ ಬರ್ಕೊಳ್ಳೋಣ. ಈಗ ಫಸ್ಟ್ ಇವೆರಡನ್ನ ಒರೇ ಗುಣಾಕಾರ ಮಾಡೋಣ. ಕ್ರಾಸ್ ಮಲ್ಟಿಪ್ಲಿಕೇಶನ್ 11 ಇಂಟು x ಪ್ಲಸ್ 2, ಆ ನಂತರ 9 ಯಾವ್ದಕ್ಕೆ ತಗೊಂಡು ಗುಣಾಕಾರ ಮಾಡಬೇಕು? ಇಂಟು y ಪ್ಲಸ್ 2 ಅನ್ನುವಂಥದ್ದು. ಇದು ಏಕಕಾಲಿಕ ರೇಖಾತ್ಮಕ ಸಮೀಕರಣದ ರೂಪದಲ್ಲಿ ಆದರ್ಶದಲ್ಲಿ ಬರೆಯೋಣ. 11 ಗುಣಿಲೆ x ಅಂದ್ರೆ 11x ಪ್ಲಸ್ 11 2 22 ಇಸ್ ಈಕ್ವಲ್ ಟು 9 ಇಂಟು y, 9y ಪ್ಲಸ್ 9 2 18. ಈಗ 11x ಪ್ಲಸ್ 9y ಅನ್ನ ಈ ಕಡೆ ತಂದ್ರೆ ಮೈನಸ್ 9y ಇಸ್ ಈಕ್ವಲ್ ಟು 18 ಪ್ಲಸ್ 22 ಆ ಕಡೆ ಹೋದ್ರೆ ಮೈನಸ್ 22 ಆಯ್ತು. ಈ ಕಡೆ x ಮತ್ತು y ಆ ಕಡೆ ಸ್ಥಿರಾಂಕ. ಈಗ 11x ಮೈನಸ್ 9y ಇಸ್ ಈಕ್ವಲ್ ಟು 22, 1 ಪ್ಲಸ್ 1 ಮೈನಸ್ ಇದೆ. 22ರಲ್ಲಿ 18 ಅನ್ನ ಕಳೆದಾಗ 4, ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ, ಮೈನಸ್. ಈಗ ಇದು ಸಮೀಕರಣ 1 ಅಂತ ಆಯ್ತು. ನೆಕ್ಸ್ಟ್ ಮತ್ತೆ ಹಾಗೆ ಕಂಟಿನ್ಯೂ ಇದೆ ಪ್ರಶ್ನೆ. ಆ ಭಿನ್ನ ರಾಶಿಗೆ 3 ಸೇರಿಸಿದಾಗ ಆ ಭಿನ್ನ ರಾಶಿ ಅದೇ ಅಂಶ ಮತ್ತು ಛೇದಗಳೆರಡಕ್ಕೂ, ಇದೇ ಮತ್ತು ಅಂಶ ಮತ್ತು ಛೇದಗಳೆರಡಕ್ಕೂ ಮತ್ತೆ 3 ಸೇರಿಸಿದಾಗ ಆ ಭಿನ್ನ ರಾಶಿ ಏನಾಗ್ತಾ ಇದೆ? 5/6. ಹಾಗಾದ್ರೆ ಮತ್ತೆ ಅದನ್ನ ಸಮೀಕರಣವನ್ನ ಬರೆಯೋಣ. ಅದೇ ಭಿನ್ನ ರಾಶಿಗೆ ಅಂಶ ಮತ್ತು ಛೇದಗಳೆರಡಕ್ಕೂ 3 ಸೇರಿಸಿದಾಗ ಅದು ಎಷ್ಟಾಗ್ತಾ ಇದೆ? 5/6 ಅನ್ನ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈಗ ಮತ್ತೆ ಇದನ್ನ ಬಿಡಿಸೋಣ. ಮತ್ತೆ ಓರ ಗುಣಾಕಾರ, ಇವೆರಡು ಓರೆ ಗುಣಾಕಾರ. 6 ಇಂಟು ಯಾವ ತಗೊಂಡು ಗುಣಾಕಾರ ಮಾಡಬೇಕು? 6 ಇಂಟು x ಪ್ಲಸ್ 3 ಅನ್ನ ಗುಣಾಕಾರ ಮಾಡಬೇಕು. ಮತ್ತೆ ನೆಕ್ಸ್ಟ್ ಸಮ ಚಿಹ್ನೆ 5 ಗೆ y ಪ್ಲಸ್ 3 ಅನ್ನ ತೆಗೆದುಕೊಂಡು ಗುಣಾಕಾರ, 5 ಗೆ y ಪ್ಲಸ್ 3 ಅನ್ನ ತೆಗೆದುಕೊಂಡು ಗುಣಾಕಾರವನ್ನ ಮಾಡೋದು. 6 ಗುಣಿಲೆ x 6x ಪ್ಲಸ್ 6 3 18, 5 ಇಂಟು y 5y ಪ್ಲಸ್ 5 3 15. x ಮತ್ತು y ಗಳನ್ನು ಈ ಕಡೆ ತರೋಣ. x ಈ ಕಡೆನೇ ಇದೆ ಆಲ್ರೆಡಿ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ. ಪ್ಲಸ್ 5y ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ತಂದಾಗ ಮೈನಸ್ 5y. ನೆಕ್ಸ್ಟ್ ಈಸ್ ಈಕ್ವಲ್ ಟು 15 ಇದೆ. ಪ್ಲಸ್ 18 ಎಡಭಾಗದಿಂದ ಬಲಭಾಗದಾಗ ಒಯ್ದಾಗ ಮೈನಸ್ 18 ಆಯ್ತು. 6x ಮೈನಸ್ 5y ನೆಕ್ಸ್ಟ್ ಈಸ್ ಈಕ್ವಲ್ ಟು 18ರಲ್ಲಿ 5 ಕಳೆದಾಗ 3, ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ, ಮೈನಸ್. ಇದು ಸಮೀಕರಣ 2 ಅನ್ನುವಂಥದ್ದು. ಸಮೀಕರಣ 1 ಬಂದಿದೆ. ಸಮೀಕರಣ 2 ಎರಡೂ ಸಮೀಕರಣಗಳನ್ನು ಈಗಾಗಲೇ ನಾವು ಪಡೆದುಕೊಂಡಿದ್ದೇವೆ. ಇದು 1ನೇ ಸಮೀಕರಣ, ಇಲ್ಲಿ ಬಂದಿರತಕ್ಕಂಥದ್ದು ಇದು 2ನೇ ಸಮೀಕರಣ. ಎಷ್ಟು ಸಮೀಕರಣಗಳಾದವು? ಈಗ 2 ಸಮೀಕರಣಗಳನ್ನ ದೊರೆತಿವೆ. ಈ 2 ಸಮೀಕರಣಗಳನ್ನ ತೆಗೆದುಕೊಂಡ ನಂತರ ಅದನ್ನ ಮತ್ತೆ ಆದೇಶ ವಿಧಾನದಿಂದ ಅವುಗಳನ್ನ ಬಿಡಿಸ್ತಕ್ಕಂಥದ್ದು. ಈಗ ನಾವು ಇದರಲ್ಲಿ ಯಾವ್ದಾದ್ರು ಒಂದು ಸಮೀಕರಣವನ್ನು ತೆಗೆದುಕೊಂಡು x ಇಸ್ ಈಕ್ವಲ್ ಟು ಅಥವಾ y ಇಸ್ ಈಕ್ವಲ್ ಟು ಅಂತಕ್ಕಂಥದ್ದನ್ನ ಮಾಡ್ಕೊಳ್ತಕ್ಕಂಥದ್ದು. ಈಗ ಇದನ್ನ ಸಮೀಕರಣ 3 ತೆಗೆದುಕೊಳ್ಳೋಣ. ಯಾವ್ದಾದ್ರು ಒಂದು ಸಮೀಕರಣ ತೆಗೆದುಕೊಳ್ಬೇಕು. ಸಮೀಕರಣ 2ರಿಂದ 6x ಇಸ್ ಈಕ್ವಲ್ ಟು ಮೈನಸ್ 5y ಅನ್ನ ಆ ಕಡೆ ಹೋದ್ರ ಪ್ಲಸ್ 5y ಆಯ್ತು. ಇನ್ನ ಏನು ಉಳಿತು? ಮೈನಸ್ 3 ಅನ್ನ ಆ ಕಡೆ ಉಳಿದ. ಅಂದ್ರೆ ಇಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ? x ಇಸ್ ಈಕ್ವಲ್ ಟು ಅಥವಾ y ಇಸ್ ಈಕ್ವಲ್ ಟು ಮಾಡಬೇಕು. y ಮಾಡೋಣ ಅಂದ್ರೆ ಇನ್ನು ಮೈನಸ್ ಇದೆ, ಮತ್ತೆ ಆ ಮೈನಸ್ ಅನ್ನ ಆ ಕಡೆ ಒಯ್ಬೇಕು. ಇದೆಲ್ಲ ಬೇಡ. ಪ್ಲಸ್ ಇರ್ತಕ್ಕಂಥ ಬೆಲೆ ತಗೊಂಡಿನ 6x ಇಸ್ ಈಕ್ವಲ್ ಟು ಮೈನಸ್ 5y ಅನ್ನ ರೈಟ್ ಹ್ಯಾಂಡ್ ಸೈಡ್ ಒಯ್ದಾಗ ಪ್ಲಸ್ 5y ಆಯ್ತು. ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಇರ್ತಕ್ಕಂಥ ಬೆಲೆ ಮೈನಸ್ 3 ಅನ್ನ ಮೈನಸ್ 3 ಹಾಗೆ ಇಡಲಾಗಿದೆ. ನಮಗೇನ್ ಬೇಕು? x ಇಸ್ ಈಕ್ವಲ್ ಟು ಬೇಕು. x ಇಸ್ ಈಕ್ವಲ್ ಟು 5y ಮೈನಸ್ 3. 6 ಇಂಟು x ಇರೋದ್ರಿಂದ 6 ಆ ಕಡೆ ಹೋಗಿ ಇದು ಸಮೀಕರಣ ಏನಾಯ್ತು? 3 ಆಯ್ತು ಅಂತ. ಈಗ ನಮಗೆ ಒಟ್ಟು 3 ಸಮೀಕರಣಗಳನ್ನ ದೊರೆತಿವೆ. ಈಗ ಈ 3 ಸಮೀಕರಣಗಳನ್ನ ತೆಗೆದುಕೊಂಡು ಅಂದ್ರ x ಬೆಲೆಯನ್ನ 2ನೇ ಸಮೀಕರಣವನ್ನ ತೆಗೆದುಕೊಂಡು ನಾವು ಏನ್ ಮಾಡಿದ್ದೇವೆ? x ಇಸ್ ಈಕ್ವಲ್ ಟು ಮಾಡಿದ್ದೇವೆ. ಇದನ್ನು ಒಯ್ದ ಸಮೀಕರಣ ಎಲ್ಲಿ ಆದೇಶಿಸಬೇಕಂದ್ರ ಸಮೀಕರಣ ನಾವು ಮತ್ತೆ 1ರಲ್ಲಿ ಅದನ್ನ ಆದೇಶವನ್ನ ಮಾಡಬೇಕು. ಈಗ x ಇಸ್ ಈಕ್ವಲ್ ಟು ಏನಿದೆ? 5y ಮೈನಸ್ 3 ಡಿವೈಡೆಡ್ ಬೈ 6 ಅನ್ನು ಎಲ್ಲಿ ಸಮೀಕರಣ 1ರಲ್ಲಿ ಆದೇಶಿಸಿ ಆ ಒಂದು ಸಮೀಕರಣದಾಗ ಬೆಲೆಗಳನ್ನ ಆದೇಶಿಸಬೇಕು. 1ನೇ ಸಮೀಕರಣ ಏನಿದೆ? 11 ಇದೆ. 11 x ಅಂದ್ರೆ ಎಷ್ಟಿದೆ? 5y ಮೈನಸ್ 3 ಡಿವೈಡ್ ಬೈ 6 ಇದೆ. ಮೈನಸ್ ಇದೆ, ಮೈನಸ್ 9y ಇದೆ. 9y ಕೆಳಗಿನೆಲ್ಲ 1 ಇರುತ್ತೆ. ನೆಕ್ಸ್ಟ್ ಇಸ್ ಈಕ್ವಲ್ ಟು ಎಷ್ಟಿದೆ? ಮೈನಸ್ 4. ಇದು ಅಂತೂ ಛೇದ ಅಂತೂ ಹೋಗೋದಿಲ್ಲ, ಗುಣಾಕಾರವನ್ನು ಮಾಡಬೇಕು. 11 ಇಲ್ಲೇ 55y ಮೈನಸ್ 11 ಮೂರ್ಲೆ 33 ಡಿವೈಡ್ ಬೈ ಎಷ್ಟಿದೆ? 6 ಇದೆ. ಮೈನಸ್ 9y ಡಿವೈಡ್ ಬೈ ಎಷ್ಟಿದೆ? 1 ಇಸ್ ಈಕ್ವಲ್ ಟು ಮೈನಸ್ 4. ಇದನ್ನ ಲಸಾವನ್ನ ತೆಗಿರಿ. 6 ಮತ್ತು 1ರ ಲಸ 6. 6 ಎಷ್ಟಲೇ? 6 ಅಂದ್ರೆ 6 1ಲೆ. ಹಾಗಾದ್ರೆ 55y ಮೈನಸ್ 33
ಇಲ್ಲಿ ಒಂದ್ ಎಷ್ಟಲೇ ಲಸ ಅಂದ್ರೆ ಒಂದ್ ಆರ್ಲೆ ಅಂದ್ರ 9 ಆರ್ಲೆ 54 54y ಇಸ್ ಈಕ್ವಲ್ ಟು -4. ಇದನ್ನ ಆ ಕಡೆ ಗುಣಾಕಾರ ಮಾಡೋಣ. 55y ಮೈನಸ್ 54 ಒಂದ್ 55 ಪ್ಲಸ್ ಇದೆ 54 ಮೈನಸ್ ಇದೆ, ಕಳಿಬೇಕು. 55ರಲ್ಲಿ 54 ಅನ್ನ ಕಳೆದ್ರೆ 1y ಉಳಿತು, ಮತ್ತೇನ್ ಉಳಿತು -33 ಇಸ್ ಈಕ್ವಲ್ ಟು ಇದನ್ನ ಗುಣಾಕಾರ ಮಾಡಿದಾಗ -6 24. ಮತ್ತೆ y ಇಸ್ ಈಕ್ವಲ್ ಟು -24 -33 ಅನ್ನ ಆ ಕಡೆ ಹೋದರೆ +33 ಆಯ್ತು. y ಇಸ್ ಈಕ್ವಲ್ ಟು ಈಗ ಇದನ್ನ ಕಳೀರಿ, ನಮಗೆ ಒಂದು ಉತ್ತರವನ್ನ ಬಂತು ಅಂತಕ್ಕಂಥದ್ದು. ಈಗ ಇದರಲ್ಲಿ ಕಳೆದಾಗ 33ರಲ್ಲಿ 24 ಕಳೆದಾಗ 9, ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಪ್ಲಸ್ ಇದೆ, ಪ್ಲಸ್ ಅನ್ನುವಂಥದ್ದು ಈ y ಬೆಲೆಯನ್ನ ಬಂತು. ಮತ್ತೆ y ಬೆಲೆಯನ್ನ ತೆಗೆದುಕೊಂಡು ಸಮೀಕರಣ 3ರಲ್ಲಿ ಆದೇಶಿಸೋಣ. x ಬೆಲೆ ಬರುತ್ತೆ. x ಮತ್ತು y ಅನ್ನ ಬಂದ ನಂತರ ಆ ಭಿನ್ನ ರಾಶಿ ಯಾವುದು ಅಂತಕ್ಕಂಥ ನಾವು ಕಂಡುಹಿಡಿಬೇಕಾಗಿರುತ್ತೆ. ಹಾಗಾಗಿ ಈಗ x ಮತ್ತು y ಗಳನ್ನ ನಾವು y ಅನ್ನ ಕಂಡುಹಿಡಿದ್ವಿ. ಈಗ ನೆಕ್ಸ್ಟ್ ಕಂಡುಹಿಡಿತಕ್ಕಂಥ ಯಾವುದು x ಬೆಲೆಯನ್ನ ಕಂಡುಹಿಡಿಬೇಕು. ಈಗ y ಇಸ್ ಈಕ್ವಲ್ ಟು 9 ಅನ್ನ ಸಮೀಕರಣ 3ರಲ್ಲಿ y ಇಸ್ ಈಕ್ವಲ್ ಟು 9 ಅನ್ನು ಎಲ್ಲಿ ಆದೇಶಿಸಬೇಕು? ಸಮೀಕರಣ 3ರಲ್ಲಿ ಆದೇಶಿಸಿ. ಸಮೀಕರಣ 3ರಲ್ಲಿ ನಾವು ಆದೇಶಿಸಿದಾಗ ನೇರವಾಗಿ x ಉತ್ತರವನ್ನ ಬರುತ್ತೆ. ಹಾಗಾಗಿ x ಬೆಲೆಯನ್ನು ಇಲ್ಲಿ, ಅಥವಾ ಇಲ್ಲ ನಾನು ಈ ಕಡೆ ಸಮೀಕರಣ 2 ಸಮೀಕರಣ 1ರಲ್ಲಿ ಆದೇಶ ಮಾಡ್ತೀನಿ ಅಂದ್ರೂ ಕೂಡ ಬರುತ್ತೆ. ಬಟ್ ಸಮಯ ಹೆಚ್ಚು ಹಿಡಿಯುತ್ತೆ. ಇದು ನೇರವಾಗಿ x ಇಸ್ ಈಕ್ವಲ್ ಟು ಮಾಡಿರ್ತಕ್ಕಂಥದ್ದಿದೆ. ಹಾಗಾಗಿ ಇಲ್ಲೇ ನಾವು ಬೆಲೆಯನ್ನ ಆದೇಶಿಸಬೇಕು. y ಇಸ್ ಈಕ್ವಲ್ ಟು 9. ಈಗ x ಇಸ್ ಈಕ್ವಲ್ ಟು ನೋಡಿ 5 ಇಂಟು y ಇದೆ. 5 ಇಂಟು y, y ಅಂದ್ರೆ ಎಷ್ಟು? 9. ನೆಕ್ಸ್ಟ್ -3 ಇದೆ ಡಿವೈಡೆಡ್ ಬೈ 6. ಈಗ 5 9 45 ಮೈನಸ್ 3 ಡಿವೈಡೆಡ್ ಬೈ ಎಷ್ಟಿದೆ? 6. 45ರಲ್ಲಿ 3 ಅನ್ನ ಕಳೆದಾಗ 42 ಭಾಗಿಲೆ 6. ಈಗ x ಇಸ್ ಈಕ್ವಲ್ ಟು 6 ಒಂದ್ಲೆ 6, 6 7 42 ಅಂದ್ರೆ ಎಷ್ಟು ಬಂತು ಉತ್ತರ? 7 ಅನ್ನುವಂತ ಉತ್ತರ. ದೇರ್ಫೋರ್ ಈಗ ಉತ್ತರ ಆ ಭಿನ್ನ ರಾಶಿಯನ್ನ ನಮಗೆ ಕೇಳಿದ್ದಾರೆ. ಆ ಭಿನ್ನ ರಾಶಿ ಯಾವ್ದಿತ್ತು? x ಡಿವೈಡ್ ಬೈ y ಇತ್ತು. x ಅಂದ್ರೆ ಎಷ್ಟು? 7, y ಅಂದ್ರೆ ಎಷ್ಟು? 9 ಅನ್ನುವಂತಹ ಉತ್ತರ ನಮಗೆ ಆ ಭಿನ್ನ ರಾಶಿಯನ್ನ ಕಂಡುಹಿಡಿ ಅಂತ ಹೇಳಿದ್ರು. ದೇರ್ಫೋರ್ ಆ ಭಿನ್ನ ರಾಶಿ ಎಷ್ಟು ಬಂತು? 7 ಡಿವೈಡ್ ಬೈ 9 ಅನ್ನುವಂತಹ ಉತ್ತರ. ಈ ರೀತಿಯಾಗಿ ಈ ಒಂದು ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯಲಾಗಿದೆ. ಈ ಅಭ್ಯಾಸದ ಇನ್ನೊಂದು ಪ್ರಶ್ನೆ, ಕೊನೆಯ ಪ್ರಶ್ನೆ ಇದೆ. ಆ ಒಂದು ಪ್ರಶ್ನೆಗೆ ಪರಿಹಾರವನ್ನ ಈಗ ಕಂಡುಹಿಡಿಯೋಣ. ಈಗ ಮತ್ತೆ ಅದೇ ಅಭ್ಯಾಸ 3.2ರ 3ನೇ ಪ್ರಶ್ನೆಯಲ್ಲಿ 6ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯೋಣ. ಒಂದು ಸಲ ಆ ಪ್ರಶ್ನೆಯನ್ನ ನೋಡಿ. 5 ವರ್ಷಗಳ ಬಳಿಕ ಜೇಕಬರ ವಯಸ್ಸು ಅವನ ಮಗನ ವಯಸ್ಸಿನ 3ರಷ್ಟಾಗುತ್ತದೆ. ಅದೇ ರೀತಿ 5 ವರ್ಷಗಳ ಹಿಂದೆ ಜೇಕಬರ ವಯಸ್ಸು ಅವನ ಮಗನ ವಯಸ್ಸಿನ 7ರಷ್ಟಿತ್ತು. ಅವರಿಬ್ಬರ ಈಗಿನ ವಯಸ್ಸು ಎಷ್ಟು? ಜೇಕಬ್ ಅಂತಕ್ಕಂಥವ್ರು ಮತ್ತು ಅವನ ಮಗನ ವಯಸ್ಸನ್ನು ಹೇಳ್ತಾ ಇದ್ದಾರೆ. 5 ವರ್ಷಗಳ ನಂತರ ಜೇಕಬರ ವಯಸ್ಸು ಮಗನ ವಯಸ್ಸಿನ 3ರಷ್ಟು ಇತ್ತು. 5 ವರ್ಷಗಳ ಹಿಂದೆ ಜೇಕಬರ ವಯಸ್ಸು ಮಗನ ವಯಸ್ಸಿನ 7ರಷ್ಟಿದ್ದರೆ ಆ ಜೇಕಬರ ಮತ್ತು ಅವನ ಮಗನ ಈಗಿನ ವಯಸ್ಸು ಅಂದ್ರೆ ಅವರಿಬ್ಬರ ಈಗಿನ ವಯಸ್ಸು ಎಷ್ಟು ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನೋಡೋಣ ಆ ಪ್ರಶ್ನೆಗೆ ಪರಿಹಾರ. ಈಗ ಜೇಕಬರ ವಯಸ್ಸನ್ನ ಬರೆಯೋಣ. ಜೇಕಬರ ವಯಸ್ಸು ಎಕ್ಸ್ ವಯಸ್ಸನ್ನ ವರ್ಷದಲ್ಲಿ ಗುರುತು ಮಾಡ್ತೀವಿ. ಹಾಗಾಗಿ x ವರ್ಷ ಆಗಿರಲಿ. ಈಗ ಮಗನ ವಯಸ್ಸು, ಜೇಕಬರ ಮಗನ ವಯಸ್ಸು ಏನಾಗಿರಲಿ ಅಂತಂದ್ರೆ ಅದನ್ನ y ವರ್ಷ ಆಗಿರಲಿ. ಅವರ ತಂದೆಯ ವಯಸ್ಸು x ಆದ್ರೆ ಮಗನ ವಯಸ್ಸು y ವರ್ಷ ಆಗಿರಲಿ. ಈಗ 5 ವರ್ಷಗಳ ನಂತರ ಅಂತ ಕೇಳಿದರೆ 5 ವರ್ಷಗಳ ನಂತರ ಅಥವಾ 5 ವರ್ಷಗಳ ಬಳಿಕ. ದೇರ್ಫೋರ್ ಇಲ್ಲಿ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ. ಏನಿದೆ ಪ್ರಶ್ನೆ ಅಂದ್ರೆ 5 ವರ್ಷಗಳ ಬಳಿಕ. 5 ವರ್ಷಗಳ ಬಳಿಕ ಅಂತಕ್ಕಂಥ ಇದಕ್ಕೆ ನಾವು ಸಮೀಕರಣವನ್ನ ಬರೆಯೋಣ. ಈ 5 ವರ್ಷಗಳ ಬಳಿಕ ಜೇಕಬರ ವಯಸ್ಸು ಮಗನ ವಯಸ್ಸಿನ 3ರಷ್ಟು ಅಂತ ಪ್ರಶ್ನೆ ಇದೆ. ಈಗ ಉದಾಹರಣೆಗೆ 5 ವರ್ಷಗಳ ನಂತರ, ಈಗ ನನ್ನ ವಯಸ್ಸು 10 ಇದ್ದರೆ 2 ವರ್ಷಗಳ ನಂತರ ಅಂದ್ರೆ +2 ಮಾಡಿ =12. ಈಗ ನನ್ನ ವಯಸ್ಸು 12 ಇದ್ದರೆ 5 ವರ್ಷಗಳ ನಂತರ ಅಂದ್ರೆ 12ಕ್ಕೆ +5 ಅನ್ನ ಕೂಡಿಸಿದಾಗ 17 ವರ್ಷ.
ಈಗ ನನ್ನ ವಯಸ್ಸು 30 ಆದರೆ 5 ವರ್ಷಗಳ ನಂತರ ಅಂದ್ರೆ 30 + 5 35. ಈಗ ನನ್ನ ವಯಸ್ಸು x ಇದ್ದಾಗ 5 ವರ್ಷಗಳ ನಂತರ ಅಂದ್ರೆ x + 5 ಅನ್ನುವಂಥದ್ದು. ಹಾಗಾಗಿ ಈಗ ನನ್ನ ವಯಸ್ಸು x ಅಂತ ನಾವು ತೆಗೆದುಕೊಂಡಿದ್ದೇವೆ. ಜೇಕಬ್ ಅವರ ವಯಸ್ಸು ಈಗ ಏನ್ ತೆಗೆದುಕೊಂಡಿದ್ದೇವೆ? x ಅಂತ ತೆಗೆದುಕೊಂಡಿದ್ದೇವೆ. 5 ವರ್ಷಗಳ ಬಳಿಕ 5 ವರ್ಷಗಳ ಬಳಿಕ ಜೇಕಬ್ ಅವರ ವಯಸ್ಸು ಎಷ್ಟಾಗುತ್ತೆ ಅಂದ್ರೆ ಅದು x + 5. 5 ವರ್ಷಗಳ ಬಳಿಕ. ಈಗ ನಾವು ಸಮೀಕರಣವನ್ನ ಅದನ್ನ ಹೋಲಿಕೆಯನ್ನ ಮಾಡ್ಕೊಳ್ತಾ ಇದ್ವಿ. ಅದನ್ನ ಸಮೀಕರಣ ರೂಪದಲ್ಲಿ x + 5 ಇದು ಯಾರ್ದು? ಜೇಕಬರ ಈಗಿನ ವಯಸ್ಸು ಅಂದ್ರೆ 5 ವರ್ಷಗಳ ನಂತರದ ವಯಸ್ಸು. ಈಗಿನ ವಯಸ್ಸು ಜೇಕಬರ ಈಗಿನ ಅಂತ ಬರ್ಕೊಡ್ರಿ. ಇಲ್ಲೊಂದು ಶಬ್ದ ಈಗಿನ. ಮಗನ ಜೇಕಬರ ಮಗನ ಈಗಿನ ವಯಸ್ಸು. ಇಬ್ಬರದು ಈಗಿನ ವಯಸ್ಸು x ಮತ್ತು y ಆಗಿತ್ತು. ಜೇಕಬರ 5 ವರ್ಷಗಳ ಬಳಿಕ 5 ವರ್ಷಗಳ ಬಳಿಕ ಜೇಕಬರ ವಯಸ್ಸು ಎಷ್ಟಾಯ್ತು? x + 5. 5 ವರ್ಷಗಳ ಬಳಿಕ ಅವನ ಮಗನ ವಯಸ್ಸು ಎಷ್ಟಾಯ್ತು? y ಇರ್ತಕ್ಕಂಥದ್ದು y + 5 ಆಯ್ತು. ಈಗ ಜೇಕಬರ ವಯಸ್ಸು x ಇತ್ತು, 5 ವರ್ಷಗಳ ಬಾದ x + 5. ಈಗ ಮಗನ ವಯಸ್ಸು y ಇತ್ತು, 5 ವರ್ಷಗಳ ಬಾದ y + 5. 5 ವರ್ಷಗಳ ಬಳಿಕ ಅವರಿಬ್ಬರ ವಯಸ್ಸು ಏನಂತ? ಮಗನ ವಯಸ್ಸಿನ 3ರಷ್ಟು ಜೇಕಬನ ವಯಸ್ಸು. ಇದು ಜೇಕಬನ ವಯಸ್ಸು, ಇದು ಮಗನ ವಯಸ್ಸು. ಅಂದ್ರೆ ನಮಗೆ ಜೇಕಬನ ವಯಸ್ಸು ಈ ಕಡೆ ಮಗನ ವಯಸ್ಸನ್ನ ಬರ್ದೀವಿ ನಾವು. ಯಾವಾಗ? 5 ವರ್ಷಗಳ ಬಳಿಕ. 5 ವರ್ಷಗಳ ಬಳಿಕ ಜೇಕಬರ ವಯಸ್ಸು ಮಗನ ವಯಸ್ಸಿನ ಎಷ್ಟು? 3ರಷ್ಟಿತ್ತು ಅಂದ್ರೆ ಇಂಟು 3 ಅನ್ನ ಮಾಡಬೇಕು. ಜೇಕಬರ ಈಗಿನ ವಯಸ್ಸು x ಇತ್ತು, 5 ವರ್ಷಗಳ ಬಾದ x + 5 ಆಯ್ತು. ಮಗನ ವಯಸ್ಸು 5 ವರ್ಷಗಳ ಬಾದ y + 5 ಆಯ್ತು. ಇವೆರಡಕ್ಕ ನಮಗೆ ಏನಂತ ಹೇಳಿರ, ಆ ಮಗನ ವಯಸ್ಸಿನ 3ರಷ್ಟಕ್ಕೆ ಜೇಕಬನ ವಯಸ್ಸು ಸಮನಾಗುತ್ತದೆ 5 ವರ್ಷಗಳ ನಂತರ. ಹಾಗಾಗಿ ಇಲ್ಲಿ 3 ಅನ್ನ ಬರದ. 3 ಯಾಕೆ ಬರೋದು ಅಂದ್ರೆ 3ರಷ್ಟು, ಮಗನ 3ರಷ್ಟು ಜೇಕಬನ ವಯಸ್ಸು ಯಾವಾಗ? 5 ವರ್ಷಗಳ ಬಳಿಕ. ಇದನ್ನ ಬಿಡಿಸೋಣ. ಈಗ x ಇದೆ, x + 5 ನೆಕ್ಸ್ಟ್ 3 × y 3y + 3 5 15. ಇದನ್ನ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪದಲ್ಲಿ ಬರೆಯೋಣ. ಫಸ್ಟ್ x ಆಮೇಲೆ y ಬರೀಬೇಕು. +3y ಈ ಕಡೆ ಬಂದ್ರ -3y = 15 +5 ಅನ್ನ ಬಲ ಭಾಗದಲ್ಲಿ ಒಯ್ದಾಗ -5. x - 3y = 15ರಲ್ಲಿ 5 ಅನ್ನ ಕಳೆದಾಗ 10. ಇದು ಸಮೀಕರಣ 1 ಅಂತ ಇರಿ. ಈಗ ಒಂದು ಸಮೀಕರಣವನ್ನ ನಮಗೆ ಇಲ್ಲಿ ಸಿಕ್ಕಿದೆ. ಈಗ ನೆಕ್ಸ್ಟ್ ಮತ್ತೆ ಮುಂದುವರಿಸಬೇಕು. ಮತ್ತೆ 5 ವರ್ಷಗಳ ಹಿಂದೆ ಅಂತ ಹೇಳಿದ್ದಾರೆ. ಇದು 5 ವರ್ಷಗಳ ಬಳಿಕ ಅಂತ ಕೇಳಿದ್ದಾರೆ. ಮತ್ತೆ ಮುಂದೆ ಏನ್ ಹೇಳಿದ್ದಾರೆ ಅಂದ್ರೆ 5 ವರ್ಷಗಳ ಹಿಂದೆ ಅಂತ ಹೇಳಿದ್ದಾರೆ. 5 ವರ್ಷಗಳ ಹಿಂದೆ, 5 ವರ್ಷಗಳ ಹಿಂದೆ. ಆ 5 ವರ್ಷಗಳ ಹಿಂದೆ ಏನಿತ್ತು ಅಂದ್ರೆ ಜೇಕಬರ ಈಗಿನ ವಯಸ್ಸು x ಅದ. 5 ವರ್ಷದ ಹಿಂದೆ ಅಂದ್ರೆ ಅದನ್ನ x - 5 ಅಂತ ಬರಿತೀವಿ. 5 ವರ್ಷನ ಕಳಿತೀವಿ. ಈಗ ನನ್ನ ವಯಸ್ಸು 20 ಆದ್ರೆ 5 ವರ್ಷಗಳ ಹಿಂದೆ ಎಷ್ಟಿತ್ತು ಅಂದ್ರೆ 5 ಕಳಿತೀವಿ. 20ರಲ್ಲಿ 5 ಕಳಿತೀವಿ. ಹಾಗೆ ಈಗ ನನ್ನ ವಯಸ್ಸು x ಆದ್ರೆ 5 ವರ್ಷಗಳ ಹಿಂದೆ ಅಂದ್ರೆ x - 5. ನೆಕ್ಸ್ಟ್ ಜೇಕಬನ ಮಗನ ವಯಸ್ಸು ಎಷ್ಟಿತ್ತು? 5 ವರ್ಷಗಳ ಹಿಂದೆ ಅಂದ್ರೆ ಅವನ್ ಈಗ y ಇತ್ತು, 5 ವರ್ಷದಿಂದ y - 5. ಮತ್ತೇನ್ ಪ್ರಶ್ನೆ ಹೇಳಿದಾರೆ? 5 ವರ್ಷಗಳ ಹಿಂದೆ ಜೇಕಬರ ವಯಸ್ಸು ಮಗನ ವಯಸ್ಸಿನ 7ರಷ್ಟು ಅಂದ್ರೆ ಸಮ ಚಿಹ್ನೆ ಹಾಕಿ × 7 ಬರೀಬೇಕು. ಅಂದ್ರೆ ಅವರಿಬ್ಬರ ವಯಸ್ಸುಗಳು ಸಮ ಆಗ್ಬೇಕಾದ್ರ ಮಗನ 7ರಷ್ಟು ತಂದೆಯ ವಯಸ್ಸಿಗೆ ಸಮ ಅಂತ. ಈಗ ಇದನ್ನ ಮತ್ತೆ ಬಿಡಿಸೋಣ. x - 5 ಸಮನಾಗಿದೆ 7 × y 7y -7 5 35. ಆದರ್ಶ ರೂಪದಲ್ಲಿ ಬರೆಯೋಣ. x +7y ಅನ್ನ ಈ ಕಡೆ ಬಂದ್ರೆ -7y ನೆಕ್ಸ್ಟ್ = -35 ಆ ಕಡೆ ಇದೆ. ಈ ಮೈನಸ್ ಅನ್ನ ಆ ಕಡೆ ಹೋದ್ರೆ +5. ನೆಕ್ಸ್ಟ್ x - 7y = 35ರಲ್ಲಿ 5 ಕಳೆದಾಗ 30. ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಅದ ಮೈನಸ್. ಇದು ಸಮೀಕರಣ 2 ಅಂತ ಅನ್ಕೊಳ್ಳೋಣ. ಈಗ ನಮಗೆ ಸಮೀಕರಣ 2 ಬಂದಿದೆ. 2 ಸಮೀಕರಣಗಳು ದೊರೆತಿವೆ. ಈಗ ನಾವು ಮತ್ತೇನ್ ಮಾಡೋದು ಅಂತಂದ್ರೆ ಇದನ್ನ x = ಅಥವಾ y = ಅಂತ ನಾವು ಮಾಡ್ಕೊಳ್ಬೇಕು. ಅದನ್ನ ಮಾಡ್ಕೊಳ್ಳೋದ್ರ ಮೂಲಕ ಮತ್ತೆ ಅದನ್ನ ಆದೇಶ ವಿಧಾನದಿಂದ ಬಿಡಿಸಬೇಕಾಗಿದೆ. x = ಅಂದ್ರೆ ಸಮೀಕರಣ 2ರಿಂದ x = -7y ನ ಆ ಕಡೆ ಹೋದ್ರೆ +7y ಆಗುತ್ತೆ. ಇನ್ನ ಏನ್ ಉಳಿದಿದೆ ಆ ಕಡೆ -30. ಇದು ಸಮೀಕರಣ 3. ಸಿಂಪಲ್ ಆಗಿದೆ. x = ಅರ y = ಮಾಡಬೇಕು. ಸಹಗುಣಕ 1 ಇದ್ದಕ್ಕೆ ನಾವು x = ಮಾಡಿದ್ವಿ. x = -7y ಆ ಕಡೆ ಹೋದ್ರೆ +7y ಆ ಕಡೆ ಇರ್ತಕ್ಕಂಥ -30.
ಈಗ ಎಕ್ಸ್ ಇಸ್ ಈಕ್ವಲ್ ಟು 7y ಮೈನಸ್ 30 ಇದು ಎದ್ರ ತಗೊಂಡಿದ್ದದ ಎರಡನೇ ಸಮೀಕರಣ ತಗೊಂಡಿವಿ ಅಂದ್ರೆ ಅದು ಬಿಟ್ಟು ಯಾವ್ದ್ರಾಗ ಆದೇಶ ಮಾಡಬೇಕು ಒಂದನೇ ಸಮೀಕರಣ ಸಮೀಕರಣ ಒಂದರಲ್ಲಿ ಆದೇಶಿಸಿ ಅಂತ ಪ್ರಶ್ನೆ ಆದೇಶಿಸಿ ಈಗ ಆ ಬೆಲೆಯನ್ನ ಸಮೀಕರಣ ಒಂದರಲ್ಲಿ ಆದೇಶವನ್ನ ಮಾಡ್ಬೇಕು ಈಗ ಈ ಬೆಲೆಯನ್ನ ಸಮೀಕರಣ ಒಂದರಲ್ಲಿ ಆದೇಶವನ್ನ ಮಾಡ್ತಾ ಇದೀನಿ ಎಕ್ಸ್ ಅಂದ್ರೆ ಎಷ್ಟು ಆದೇಶ ಮಾಡಬೇಕು 7y ಮೈನಸ್ 30 ಎಕ್ಸ್ ಅಂದ್ರೆ 7y ಮೈನಸ್ 30 ಯಾಕಂದ್ರೆ ಸಮೀಕರಣ ಒಂದರಲ್ಲಿ ನಾವು ಆದೇಶವನ್ನ ಮಾಡ್ತಾ ಇದ್ದೀವಿ ಎಕ್ಸ್ ಇಸ್ ಈಕ್ವಲ್ ಟು 7y ಮೈನಸ್ 30 ಇದೆ ಎಕ್ಸ್ ಅಂದ್ರೆ 7y ಮೈನಸ್ 30 ನೆಕ್ಸ್ಟ್ ಮೈನಸ್ 3y ಇದೆ 3y ಇಸ್ ಈಕ್ವಲ್ ಟು ಎಷ್ಟಿದೆ 10 ಅನ್ನುವಂತ ಇದನ್ನ ಸರಿಪಡಿಸಿ ಸರಿಯಾಗಿ ಬರೆಯೋಣ ಇಲ್ಲಿ ಪ್ಲಸ್ 7y ಇದೆ ಇಲ್ಲಿ ಮೈನಸ್ 3y ಅಂದ್ರೆ 7y ನಲ್ಲಿ 3y ಕಳೆದಾಗ 4y ಉಳಿತು ನೆಕ್ಸ್ಟ್ ಮೈನಸ್ 30 ಆ ಕಡೆ ಒಯ್ಯೋಣ ಆ ಕಡೆ 10 ಇದೆ ಮೈನಸ್ 30 ಆ ಕಡೆ ಒಯ್ದರ ಪ್ಲಸ್ 30 y is equal to 10 plus 30 ಅಂದ್ರೆ 40 4 into y ಇರೋದ್ರಿಂದ ಇದು 4 ಡಿವೈಡ್ ಆಯ್ತು 4 ಒಂದಲೇ 4 ಹತ್ತಲೇ ಅಂದ್ರೆ ಎಷ್ಟಾಯ್ತು y is equal to 10 ಅನ್ನ ಬಂತು ಈಗ ಮತ್ತೆ y is equal to 10 ಅನ್ನು ಸಮೀಕರಣದಲ್ಲಿ ಮೂರನೇ ಸಮೀಕರಣ ಮತ್ತೆ ಮೂರರಲ್ಲಿ ಆದೇಶಿಸಿ ಸಮೀಕರಣ ಮೂರರಲ್ಲಿ ಆದೇಶಿಸಿ ಬೆಲೆಯನ್ನು ಆದೇಶಿಸಿ x ಇದೆ x ಮೈನಸ್ ಎಲ್ಲಿದೆ ಇಲ್ಲಿ x is equal to 7 ಇದೆ 7 into y ಅಂದ್ರೆ ಎಷ್ಟಿದೆ 10 ಸಮೀಕರಣ ಮೂರರಲ್ಲಿ 7 into 10 ಮೈನಸ್ 30 is equal to 7 ಹತ್ತಲೆ 70 ಮೈನಸ್ 30 ಅಂದ್ರೆ ಈಗ x is equal to 70 ಅಲ್ಲಿ 30 ಅನ್ನು ಕಳೆದಾಗ ಎಷ್ಟು ಬಂತು 40 ಹಾಗಾಗಿ ಈಗ ನಾವು ಉತ್ತರವನ್ನ ಬರೀಬೇಕಾಗಿದೆ ಅವರಿಬ್ಬರ ಈಗಿನ ವಯಸ್ಸು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಅವರಿಬ್ಬರ ಈಗಿನ ವಯಸ್ಸನ್ನ ಬರೀಬೇಕು ಫಸ್ಟ್ ಗೆ ಯಾರ್ದಿತ್ತು ಜೇಕಬರ ಈಗಿನ ವಯಸ್ಸು ನಾವು ಏನಂತ ತೆಗೆದುಕೊಂಡಿದ್ದೇವೆ ಎಕ್ಸ್ ಅಂತ ತೆಗೆದುಕೊಂಡಿದ್ದೇವೆ ಎಕ್ಸ್ ಅಂದ್ರೆ ಎಷ್ಟು ಬಂದಿದೆ ಉತ್ತರ 40 ವರ್ಷ ಅನ್ನುವಂತ ಉತ್ತರ ಆನಂತರ ಜೇಕಬರ ಮಗನ ಈಗಿನ ವಯಸ್ಸು ನಾವು y ಅಂತ ತೆಗೆದುಕೊಂಡಿದ್ದೇವೆ y is equal to ಎಷ್ಟು ಬಂದಿದೆ ಉತ್ತರ 10 ವರ್ಷ ಅನ್ನುವಂಥದ್ದು ಇದು ನಮಗೆ ಬಂದಿರತಕ್ಕಂತ ಉತ್ತರ ಜೇಕಬನ ಈಗಿನ ವಯಸ್ಸು 40 ಜೇಕಬನ ಮಗನ ವಯಸ್ಸು ಈಗ ಎಷ್ಟಿರುವುದು 10 5 ವರ್ಷಗಳ ಮುಂದೆ ಅಂದ್ರೆ ಈ ಒಂದು 45 ಈ ಒಂದು 15 ಆಗ್ತದ 15 ಮೂರಲೆ 45 ಅಂತ ಆಗುತ್ತೆ 5 ವರ್ಷಗಳ ಹಿಂದೆ ಅಂದ್ರೆ ಒಂದು 35 ಆಗ್ತದ ಈ ಒಂದು 10ರಲ್ಲಿ ಇಟ್ಕೊಂಡ್ರ 5 ಆಗುತ್ತೆ 5 ಎಷ್ಟಲೇ 35 5 7 ಅಂದ್ರೆ ಇವನ 7ರಷ್ಟು ಆಗುತ್ತೆ ಅನ್ನುವಂತ ಈ ರೀತಿಯಾಗಿ ಈ ಒಂದು ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನ ಕಂಡುಹಿಡಿಯಬೇಕಾಗಿರುತ್ತೆ ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ನಾನು ಸಂಪೂರ್ಣವಾದಂತಹ ಪರಿಹಾರವನ್ನು ಕಂಡುಹಿಡಿತಾ ಇದ್ದೇನೆ ಈಗಾಗಲೇ ಎಲ್ಲ ಘಟಕಗಳ ಎಲ್ಲ ಅಭ್ಯಾಸದ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಕಂಡುಹಿಡಿತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು